ಒಂದು ಸೂಪರ್ ಸ್ಪೆಷಲಿಸ್ಟ್ ಆಸ್ಪತ್ರೆಯನ್ನು ಮುಖ್ಯಮಂತ್ರಿಗಳು ಘೋಷಣೆ ಮಾಡಬೇಕು ಇಲ್ಲಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಹಾವೇರಿ ಮೆಡಿಕಲ್ ಕಾಲೇಜ್ನಲ್ಲಿನೇ 300 ಆಸ್ಪತ್ರೆ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯನ್ನು ಅವರು ಮಂಜೂರು ಮಾಡಿಕೊಡ್ಲಿ, ಇಲ್ಲೇ ಘೋಷಣೆ ಮಾಡಲಿ ಅಂತೇಳಿ ಹಾವೇರಿ ಜಿಲ್ಲೆಗೆ ಒಂದು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯನ್ನು ಮಾಡಬೇಕು ಅಂತ ಹೇಳಿದ್ದಾರೆ. ಮಾಡೋಣ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಪ್ರಿಯ ವೀಕ್ಷಕರ ನಮಸ್ಕಾರ. ನಮ್ಮ ಹಾವೇರಿ ಜಿಲ್ಲೆ ಉತ್ತರ ಕರ್ನಾಟಕದ ಹೆಬ್ಬಾಗಿಲು, ಅದರಲ್ಲೂ ಕೃಷಿಯನ್ನೇ ನೆಚ್ಚಿಕೊಂಡಿರೋ ಈ ನಮ್ಮ ಜಿಲ್ಲೆಯಲ್ಲೇ ಕೃಷಿಗೆ ಎಷ್ಟು ಪ್ರಾಮುಖ್ಯತೆಯನ್ನು ಕೊಡ್ತೀವೋ ಅಷ್ಟೇ ರಾಜಕೀಯ ಸುದ್ದಿ ಅಥವಾ ರಾಜಕೀಯದ ವಿಚಾರ ಬಂದಾಗ ಎರಡು ಕಿವಿಗಳು ಎನಿ ಟೈಮ್ ಅಲರ್ಟ್ ಆಗಿರ್ತವೆ. ಅಂದರೆ ಅಷ್ಟು ಇಂಟ್ರೆಸ್ಟ್ ತೋರಿಸ್ತಾರೆ ಅಂತ ಹೇಳಿದೆ. 6 ವಿಧಾನಸಭಾ ಕ್ಷೇತ್ರಗಳನ್ನು ಹೊಂದಿರೋ ಹಾವೇರಿ ಜಿಲ್ಲೆ ಪೈಕಿ ನಮ್ಮ ಜಿಲ್ಲೆಯಲ್ಲಿ ಇರುವ ಎಲ್ಲ ಶಾಸಕರು ಕಾಂಗ್ರೆಸ್ ಪಕ್ಷದವರೇ ಆಗಿದ್ದಾರೆ. ಅಂದಮೇಲೆ ಅಭಿವೃದ್ಧಿಗಳ ಮೇಲೆ ಒಂಚೂರು ಆಸೆ ಹೆಚ್ಚಾಗಿರುತ್ತೆ, ಅದು ತಪ್ಪೂ ಅಲ್ಲ. ಈಗ ವಿಚಾರ ಏನಪ್ಪ ಅಂದರೆ, ನಮ್ಮ ಜಿಲ್ಲೆಗೆ ಒಂದು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಬೇಕು. ಯಾಕಂದರೆ ಹಾವೇರಿ ಜಿಲ್ಲೆ ಹೇಗೆ ಉತ್ತರ ಕರ್ನಾಟಕದ ಹೆಬ್ಬಾಗಿಲು ಅನಿಸ್ಕೊಂಡಿದೆಯೋ ಹಾಗೆ ಅದು ರಾಷ್ಟ್ರೀಯ ಹೆದ್ದಾರಿಗೆ ಹೊಂದಿಕೊಂಡಿರೋ ಜಿಲ್ಲೆ. ಹೀಗಾಗಿ ಅಪಘಾತಗಳು ಸಂಭವಿಸಿದಾಗ ತುರ್ತು ಸೇವೆಗಾಗಿ ನಮ್ಮ ಜಿಲ್ಲೆಯ ಜನ ಹೆಚ್ಚಿನ ಚಿಕಿತ್ಸೆಗೆ ಒಂದೋ ಹುಬ್ಬಳ್ಳಿಗೆ ಹೋಗಬೇಕು, ಇಲ್ಲ ದಾವಣಗೆರೆ. ಈ ಹುಬ್ಬಳ್ಳಿ ಮತ್ತು ದಾವಣಗೆರೆ ಮಧ್ಯದಲ್ಲಿರೋ ನಮ್ಮ ಹಾವೇರಿ ಜಿಲ್ಲೆಗೆ 2 ಅಷ್ಟೇ ದೂರ, ಅಂದರೆ 75 ಕಿಲೋಮೀಟರ್ನಷ್ಟು ದೂರ. ಅನಾಹುತಗಳಾದವರನ್ನು ಅಷ್ಟು ದೂರ ಕರೆದುಕೊಂಡು ಹೋಗೋದ್ರೊಳಗೆ ಅರ್ಧ ದಾರಿಯಲ್ಲೇ ಜೀವ ಹೋಗಿರುತ್ತೆ. ಆ ರೀತಿಯ ಘಟನೆಗಳು ಕಡಿಮೆಯಾಗಬೇಕು, ನಮ್ಮ ಜಿಲ್ಲೆಯಲ್ಲೇ ಒಂದು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಬೇಕು ಅನ್ನೋದು ಅವರಿವರು ಅಂತಲ್ಲ, ಇಲ್ಲಿರೋ ಎಲ್ಲ ಪಕ್ಷದವರ ಒಮ್ಮತದ ನಿರ್ಧಾರ ಕೂಡ ಹೌದು. ಹಾಗಾಗಿ 1000 ದಿನದ ಸಮಾವೇಶ ಕಾರ್ಯಕ್ರಮವನ್ನು ಹಾವೇರಿಯಲ್ಲಿ ಏರ್ಪಡಿಸಿದಾಗ ವೇದಿಕೆ ಮೇಲೆ ಜಿಲ್ಲಾ ಉಸ್ತುವಾರಿ ಸಚಿವರಾದ ಶಿವಾನಂದ ಪಾಟೀಲ್ ಸೇರಿದಂತೆ ಸಂಸದ ಬಸವರಾಜ ಬೊಮ್ಮಾಯಿ ಹಾಗೂ ಎಲ್ಲ ಶಾಸಕರು ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರಿಗೆ ಮನವಿಯನ್ನು ಮಾಡಿಕೊಂಡಿದ್ರು. ಅದಕ್ಕೆ CM ಕೂಡ ಅಸ್ತು ಅಂದಿದ್ರು. ಸಂಸದರಾಗಿ ಮಾಜಿ ಮುಖ್ಯಮಂತ್ರಿಗಳಾಗಿ ಅವರು ಭಾಷಣದಲ್ಲಿ ಒಂದು ಮಾತನ್ನು ಹೇಳಿದ್ದಾರೆ. ಹಾವೇರಿ ಜಿಲ್ಲೆಗೆ ಒಂದು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯನ್ನು ಮಾಡಬೇಕು ಅಂತ ಹೇಳಿದ್ದಾರೆ. ಮಾಡೋಣ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದ್ಯಾಕೋ ಅಸ್ತು ಅಂದಾಗಿನಿಂದ ಆ ವಿಷಯಕ್ಕೆ ಸುಸ್ತು ಹೊಡೆದಂಗಾಗಿದೆ. ಇಲ್ಲಿವರೆಗೂ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಕುರಿತು CM ಬಂದಾಗಲೆಲ್ಲ ಈ ಬಾರಿ ಆಸ್ಪತ್ರೆ ಬಗ್ಗೆ ಏನಾದರೂ ಹೇಳಬಹುದೇನೋ ಎಂದು ಕಾದು ಕುಳಿತ ಜಿಲ್ಲೆಯ ಜನಕ್ಕೆ ನಿರಾಸೆಯೇ ಆಗಿರುತ್ತೆ. ಹಾಗಂತ ಶಾಸಕರುಗಳು ಯಾರೂ ಪ್ರಯತ್ನವನ್ನು ಬಿಟ್ಟಿಲ್ಲ. ಎಲ್ಲರೂ ನಮ್ಮ ಜಿಲ್ಲೆಗೆ ಒಂದು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯ ಅವಶ್ಯಕತೆ ಇದೆ, ಅದನ್ನು ಮಾಡಿಸಲೇಬೇಕು ಅಂದ್ಕೊಂಡು ಪ್ರಯತ್ನವನ್ನು ಪಡ್ತಿದ್ದಾರೆ. ಈ ಪೈಕಿ ಹಾವೇರಿಯಲ್ಲಿ ಪತ್ರಿಕಾಗೋಷ್ಠಿಯನ್ನು ನಡೆಸಿದ ಮಾಜಿ ಮುಖ್ಯಮಂತ್ರಿ ಸಂಸದರು ಆದ ಬಸವರಾಜ ಬೊಮ್ಮಾಯಿ ಅವರನ್ನು, ಸರ್ ಸೂಪರ್ ಸ್ಪೆಷಾಲಿಟಿ ವಿಷಯ ಎಲ್ಲಿಗೆ ಬಂತು ಅಂತ ಮಾಧ್ಯಮದವ್ರು ಕೇಳಿದಾಗ ಬೊಮ್ಮಾಯಿ ಅವರು ಹೇಳಿದ್ದು, ಹಾವೇರಿಯಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಹಾವೇರಿಗೆ ಮೆಡಿಕಲ್ ಕಾಲೇಜು, ಯೂನಿವರ್ಸಿಟಿ, ಇಂಜಿನಿಯರಿಂಗ್ ಕಾಲೇಜು, ಲಾ ಕಾಲೇಜು ಮಾಡಿದ್ದು BJP. ನಮ್ಮದು ಜಿಲ್ಲೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿದೆ. ಏನಾದರೂ ಅನಾಹುತ ಆದರೆ ಬಹಳ ಜನರು ಹುಬ್ಬಳ್ಳಿ ಅಥವಾ ದಾವಣಗೆರೆಗೆ ಹೋಗಬೇಕು, ಆಗ ಬಹಳಷ್ಟು ಜನ ಜೀವವನ್ನು ಕಳೆದುಕೊಳ್ತಾರೆ. ಹೀಗಾಗಿ ಸೂಪರ್ ಸ್ಪೆಷಾಲಿಟಿ ಆಗಲೇಬೇಕೆಂದು ಹೇಳಿದ್ದೆವು. ಅವರದು ಕೇವಲ ಮಾತಿನ ಸಹಾನುಭೂತಿಯಾಗಿದೆ. ಈಗಲೂ ಕೂಡ ಅವರು ಮಾಡಿರುವ ಅನ್ಯಾಯ ಸರಿಪಡಿಸಲು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗೆ ಅನುಮತಿಯನ್ನು ಕೊಟ್ಟು ಪೂರಕ ಬಜೆಟ್ನಲ್ಲಾದರೂ ಹಣ ಒದಗಿಸಿದ್ರೆ ಕೆಲಸ ಆರಂಭವಾಗುತ್ತದೆ. ಈಗಲೂ ಕೂಡ CMಗೆ ಆಗ್ರಹಿಸ್ತೇನೆ. ಈಗಾಗಲೇ ಶಾಸಕರು, ಜಿಲ್ಲಾ ಉಸ್ತುವಾರಿ ಸಚಿವರು ಒತ್ತಡವನ್ನು ಮಾಡಿದ್ದಾರೆ. ಆ ಒತ್ತಡಕ್ಕೆ CM ಮನ್ನಣೆಯನ್ನು ಕೊಡಬೇಕು ಎಂದು ಆಗ್ರಹಿಸಿದರು. ಜನರ ಮನಸ್ಸಿನಲ್ಲಿ ಆಸೆ ಹುಟ್ಟಿಸಿದ್ರು, ಹಾವೇರಿಗೆ ಒಂದು ಸೂಪರ್ ಸ್ಪೆಷಾಲಿಟಿ ಬಂದೇ ಬರುತ್ತೆ ಅನ್ನುವಂಥ ಆಸೆನ ಅವತ್ತು ಮುಖ್ಯಮಂತ್ರಿಗಳು ಹುಟ್ಟಿಸಿದ್ರು. ಬಜೆಟಲ್ಲಿ ಯಾವಾಗ ಬರಲಿಲ್ಲ, ಅವಾಗ ಭಾಳಷ್ಟು ನಿರಾಶೆ ಆಗಿದೆ. ಇವತ್ತು ಮೆಡಿಕಲ್ ಕಾಲೇಜ್ ಮಾಡುವಾಗಲೂ ಕೂಡ BJP ಸರ್ಕಾರ, ಇಂಜಿನಿಯರಿಂಗ್ ಕಾಲೇಜ್ ಮಾಡುವಾಗ BJP ಸರ್ಕಾರ, ಯೂನಿವರ್ಸಿಟಿ ಮಾಡುವಾಗಲೂ ಕೂಡ BJP ಸರ್ಕಾರ. ನಾನು ಲಾ ಕಾಲೇಜ್ ಕೂಡ ಸ್ಯಾಂಕ್ಷನ್ ಮಾಡಿದೆ, ಅದು ಕೂಡ ಈ ಪ್ರಾರಂಭ ಆಗಿದೆ. ನಮಗೆ ಉದ್ದೇಶ ಏನು ಅಂತಂದರೆ, ನ್ಯಾಷನಲ್ ಹೈವೇ ಮೇಲೆ ಇರುವಂಥ ನಮ್ಮ ಜಿಲ್ಲಾ ಕೇಂದ್ರ
ಸಾಕಷ್ಟು ಒತ್ತಡದಲ್ಲಿದೆ. ಸೂಪರ್ ಸ್ಪೆಷಾಲಿಟಿ ಇಲ್ಲದಕ್ಕಾಗಿ ದಾವಣಗೆರೆ ಮತ್ತು ಹುಬ್ಳಿಗೆ ಭಾಳ ಜನ ಹೋಗಬೇಕಾಗುತ್ತೆ. ಹೋಗುವಷ್ಟರಲ್ಲಿ ಪ್ರಾಣ ಕಳ್ಕೊಂಡವ್ರು ಭಾಳ ಜನ ಇದ್ದಾರೆ. ನಮ್ಮ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ನ್ಯಾಷನಲ್ ಹೈವೇ ಮೇಲಿರುವಂಥ ಜಿಲ್ಲಾ ಕೇಂದ್ರದಲ್ಲಿ ಆಗಲೇಬೇಕು ಅನ್ನುವಂಥದ್ದು ಒಂದು ಸಹಜವಾಗಿರುವಂಥ ಆಗೋದು. ಅದನ್ನು ಅವರು ಅವತ್ತು ಭಾಳ ಚೆನ್ನಾಗಿ ಸ್ಪಂದನೆ ಮಾಡಿದಂಥವ್ರು. ಅವರು ಕೇವಲ ಮಾತಿನ ಲಿಂಪ್ ಸಿಂಪತಿ ಅಂತಾರಲ್ಲ ಇಂಗ್ಲೀಷ್ನಲ್ಲಿ, ಆ ಥರ ಒಂದು ಮಾತಾಯಿತು, ಕ್ರಿಯೆ ಆಗಿಲ್ಲ. ಈಗಲೂ ಕೂಡ ಅವ್ರು ಮಾಡಿರುವಂಥ ಅನ್ಯಾಯವನ್ನು ಅರ್ಥ ಮಾಡಿಕೊಂಡು ಅವರು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟ್ಲಿಗೆ ಸ್ಯಾಂಕ್ಷನ್ ಕೊಡಬೇಕು ಮತ್ತು ಅದಕ್ಕೆ ಹಣವನ್ನು ಒದಗಿಸಬೇಕು. ಸಪ್ಲಿಮೆಂಟ್ರಿ ಬಜೆಟಲ್ಲಿ ಅದಕ್ಕೆ ಹಣ ಒದಗಿಸಿದರೆ ಸಾಕು, ಕೆಲಸ ಪ್ರಾರಂಭ ಆಗುತ್ತೆ. ಹಾವೇರಿ ಜಿಲ್ಲೆಯ ಜನರು ಈಗ ಖಾಲಿ ಭರವಸೆ ಮಾತುಗಳನ್ನು ಕೇಳುವ ಸ್ಥಿತಿಯಲ್ಲಿ ಇಲ್ಲ. ಅನಾರೋಗ್ಯ, ಅಪಘಾತದಂತಹ ತುರ್ತು ಸಂದರ್ಭಗಳಲ್ಲಿ ಜೀವ ಉಳಿಸ್ಕೊಳ್ಳೋದಕ್ಕೆ ದೂರದ ಹುಬ್ಬಳ್ಳಿ ಅಥವಾ ದಾವಣಗೆರೆಗೆ ಓಡಬೇಕಾಗಿರುವುದು ಅವರ ದೈನಂದಿನ ನೋವಾಗಿದೆ. ಅಭಿವೃದ್ಧಿ, ಮೂಲ ಸೌಕರ್ಯಗಳ ಬಗ್ಗೆ ದೊಡ್ಡ ದೊಡ್ಡ ಘೋಷಣೆಗಳು ಕೇಳು ಬರ್ತಿದ್ರೂ ಜೀವ ಉಳಿಸುವಂತಹ ಮೂಲಭೂತ ಆರೋಗ್ಯ ಸೌಲಭ್ಯವೇ ಇಲ್ಲದಿರುವುದು ಜನರ ಅಸಮಾಧಾನಕ್ಕೆ ಕಾರಣವಾಗಿದೆ. ಜಿಲ್ಲೆಯ ಜನಪ್ರತಿನಿಧಿಗಳು, ಸಚಿವರು ಹಲವು ಬಾರಿ ಮನವಿಯನ್ನು ಸಲ್ಲಿಸಿದ್ದರೂ ಇನ್ನೂ ಸ್ಪಷ್ಟ ನಿರ್ಧಾರವಾಗದಿರೋದು ಮತ್ತಷ್ಟು ಜಿಲ್ಲೆಯ ಜನರಲ್ಲಿ ಪ್ರಶ್ನೆಗಳನ್ನೇ ಎಬ್ಬಿಸಿದೆ. ಈಗಿರೋ ಸಮಯ ಮಾತಿನದ್ದಲ್ಲ, ಕ್ರಮಗಳದ್ದು. ಹಾವೇರಿ ಜನರು ಕೇಳ್ತಿರೋದು ಯಾವುದೇ ಐಷಾರಾಮಿ ಸೌಲಭ್ಯವೂ ಅಲ್ಲ, ತಮ್ಮ ಜೀವ ಉಳಿಸ್ಕೊಳ್ಳಲು ಅಗತ್ಯ ಇರುವಂತಹ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯನ್ನು ಮಾತ್ರ. ಸರ್ಕಾರ ಇನ್ನೂ ವಿಳಂಬ ಮಾಡದೆ ತಕ್ಷಣ ಅನುಮತಿಯನ್ನು ನೀಡಿ ಅಗತ್ಯ ಬಜೆಟ್ ಬಿಡುಗಡೆ ಮಾಡಿ ಕಾಮಗಾರಿ ಆರಂಭಿಸುವ ಮೂಲಕ ಜನರ ವಿಶ್ವಾಸವನ್ನು ಉಳಿಸ್ಕೊಳ್ಬೇಕು ಎಂಬುದು ನಮ್ಮ ಅಭಿಪ್ರಾಯ ಕೂಡ. ಶ್ರೀ ಕರ್ನಾಟಕ, ಹಾವೇರಿ.